ఇది ఒక విశ్వాసపురం అనే ఊరు కదా. ఇక్కడి ప్రజలు కూడా ఆ పేరు తగ్గట్లుగానే ఉన్నారు. ఏదో ఒక రోజు తమ గ్రామం సంతోషంగా ఉండాలనే ఆశ వారిలో ఉండేది. పిల్లలు పేరు ప్రతిష్ఠ తెస్తారు, స్త్రీలు తమలో దాగి ఉన్న ప్రతిభను గుర్తించి మార్పు తెస్తారు. ప్రతి ఇంటికి సురక్షితమైన నీరు వస్తుంది. వచ్చాయి కూడా. ఎందుకంటే అంటారు కదా, విశ్వాసంతోనే ప్రపంచం నిలిచి ఉందని. ఎలా వచ్చాయి, ఎవరు తెచ్చారో చూద్దాం. ಡಾಕ್ಟರ್ ಸಾಹೇಬ್ರೆ, ರಿಟರ್ನಿಂಗ್ ಟಿಕೆಟ್ ಯಾವಾಗ ಮಾಡಿಸ್ಲಿ? 22ನೇ ತಾರೀಕಿಗೆ. 22ಕ್ಕ? 15-20 ದಿನಕ್ಕೆ ಹೋಗ್ತಿದ್ದೀರಾ? ಹಾ, ಅತ್ತೆ ಮಗಳ ಮದುವೆ ಇದೆಯಲ್ಲ, ಅದಕ್ಕೆ ಹೋಗ್ಬೇಕು. ಅರೆ, ನೀವು ಹೋದ್ರೆ ನಮ್ಮೂರು ವಿಶ್ರಾಂಪುರದ ಗತಿ ಏನು? ಜನರೆಲ್ಲ ಈಗ ಕಾಯಿಲೆ ಬೀಳ್ತಿದ್ದಾರೆ. ನನ್ನ ಪೂರ್ತಿ ದುಡ್ಡು ಔಷಧಿಗೆ ಖರ್ಚಾಗ್ತಾ ಇದೆ. ಸಾಲ ಕೇಳಿ ಕೇಳಿ ನನಗೆ ನಾಚಿಕೆ ಆಗ್ತಾ ಇದೆ. ಅಂದ್ರೆ ಏನ್ ಹೇಳಿ ಅಣ್ಣ, ಸ್ವಲ್ಪ ಉಮ್ಮೀದ್ಪುರದ ಜನರ ಜೊತೆ ಮಾತಾಡ್ ನೋಡಿ, ಅವರು ಎಷ್ಟು ಆರೋಗ್ಯವಾಗಿದ್ದಾರೆಂದು. ಉಮ್ಮೀದ್ಪುರ ಅಂದ್ರೆ ವಿಶ್ರಾಂಪುರ ಅಂದ್ರೆ ನಿಮ್ಮ ಊರಿಗೂ ಸಮ್ಮಾನ್ ಕನೆಕ್ಷನ್ ಹಾಕಿಸಬೇಕು. ಆಗ ನೋಡಿ, ಡೈರಿಯಾ, ಕೊಲೆರಾ, ಟೈಫಾಯ್ಡ್, ಕಿಡ್ನಿ ಸ್ಟೋನ್ ನಂತಹ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಹೌದಾ? ಅದೆಲ್ಲ ಸರಿ ಡಾಕ್ಟರ್ ಸಾಹೇಬ್ರೆ, ಆದ್ರೆ ಈ ಸಮ್ಮಾನ್ ಕನೆಕ್ಷನ್ ಅಂದ್ರೆ ಏನು? ಶುದ್ಧ ಜಲದ ನಲ್ಲಿಯಾಗಿದೆ. ಸರ್ಕಾರದ ವತಿಯಿಂದ ಊರಿನವರೊಂದಿಗೆ ಸೇರ್ಕೊಂಡು ಪ್ರತಿ ಊರಿನಲ್ಲೂ ಸ್ಥಾಪಿಸಲಾಗಿದೆ. ಮತ್ತೆ ನಿಮ್ಮ ಊರಿಗೂ ಬಂದ್ರೆ ಮಹಿಳೆಯರು ನೀರಿಗಾಗಿ ದೂರ ಹೋಗ್ಬೇಕಾಗಿಲ್ಲ. ಹೌದಾ? ಮಕ್ಕಳು ಕಾಯಿಲೆ ಬೀಳೋದಿಲ್ಲ. ನಮ್ಮೆಲ್ಲರಲ್ಲಿ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ ಕೆಲ್ಸ ಜಾಸ್ತಿ ಮಾಡಬಹುದು ಮತ್ತು ಹೆಚ್ಚು ದುಡಿಯಬಹುದು. ಡಾಕ್ಟರ್ ಸಾಹೇಬ್ರೆ, ಇದರ ಹೆಸರು ಸಮ್ಮಾನ್ ಕನೆಕ್ಷನ್ ಯಾಕೆ ಬಂತು? ಮಹಿಳೆಯರು ನೀರಿಗಾಗಿ ದೂರ ಹೋಗ್ಬೇಕಾಗಿಲ್ಲ ಅಂದ್ರೆ ಇದು ಊರಿಗೆ ಸಮ್ಮಾನ ಅಲ್ವಾ? ನಿಮ್ಮ ಮಕ್ಕಳು ಓದುತ್ತಾರೆ, ಬರೆಯುತ್ತಾರೆ, ಮಹಿಳೆಯರಿಗೆ ಸಮಯ ಸಿಗುತ್ತೆ ಪ್ರತಿಭೆ ಅರಳಿಸೋಕೆ, ಸಾಲ ಕೇಳೋದು ನಿಂತು ಹೋಗುತ್ತೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಪೂರ್ತಿ ಊರಿಗೆ ಶುದ್ಧ ನೀರು ಸಿಗುತ್ತೆ ಅಂದ್ರೆ ಇದು ಸಮ್ಮಾನ ಅಲ್ವಾ? ಖಂಡಿತ ಹೌದು. ಆದ್ರೆ ಡಾಕ್ಟರ್ ಸಾಹೇಬ್ರೆ, ಊರಿನ ಮಕ್ಕಳು ಜಾಸ್ತಿ ಕಾಯಿಲೆ ಬೀಳ್ತಿದ್ದಾರೆ, ಅದಕ್ಕೇನ್ ಮಾಡೋದು? ಸರಿಯಾಗಿ ಹೇಳಿದ್ರಿ. ಸಮ್ಮಾನ್ ಕನೆಕ್ಷನ್ ಮನೆಗ್ ಬರೋದ್ರಿಂದ ಶುದ್ಧ ನೀರು ಮನೆಗ್ ಬರುತ್ತೆ. ಇದರಿಂದ ಮಕ್ಕಳು ಕಾಯಿಲೆ ಬೀಳೋದಿಲ್ಲ ಮತ್ತೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಓ, ನೀವ್ ಹೇಳ್ತಿದ್ದೀರಿ ಸಮ್ಮಾನ್ ಕನೆಕ್ಷನ್ ಇಂದ ಊರವರ ಆರೋಗ್ಯ ಚೆನ್ನಾಗಿರುತ್ತದೆಂದು? ಹಾ, ನೀವು ಹಾಕ್ಸಿ. ಔಷಧಿಗಾಗಿ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ ಅಂದ್ರೆ. ಆದ್ರೆ ಡಾಕ್ಟರ್ ಸಾಹೇಬ್ರೆ, ಆ ನೀರಿನಲ್ಲಿ ಏನಂತ ವಿಶೇಷತೆ ಇದೆ? ಈ ನೀರಿನಲ್ಲಿ ಯಾವುದೇ ಹಾನಿಕಾರಕ ಕೆಮಿಕಲ್ಸ್ ಅಂದ್ರೆ ಕೀಟಾಣುಗಳಿಲ್ಲ ಮತ್ತೆ ಕುಡಿಯಲು ಶುದ್ಧ ನೀರು ಸಿಗುತ್ತೆ. ಆದ್ರೆ ಡಾಕ್ಟರ್ ಸಾಹೇಬ್ರೆ, ನನ್ ಪ್ರಕಾರ ಕೆರೆ ನೀರೇ ತುಂಬಾ ಚೆನ್ನಾಗಿರುತ್ತೆ. ಪ್ರಕೃತಿ ನೀರಿಗಿಂತ ಶುದ್ಧವಾಗಿರೋದು ಇನ್ನೇನಿದೆ, ನೀವೇ ಹೇಳಿ. ಬನ್ನಿ, ನಿಮ್ಮ ಕೆರೆ ನೋಡೋಣ, ಶುದ್ಧವಾಗಿದೆಯೋ ಇಲ್ವೋ ಎಂದು. ಬನ್ನಿ. ಇಲ್ಲಿ ನೋಡಿ ಡಾಕ್ಟರ್ ಸಾಹೇಬ್ರೆ, ನೀರು ತುಂಬಾನೇ ಸ್ವಚ್ಛವಾಗಿದೆ. ಇದರಲ್ಲಿ ನಿಮ್ಮ ಚಂಪಾ ಸ್ನಾನ ಮಾಡುತ್ತಿದ್ದಾಳೆ. ಚಂಪಾ ಮಾತ್ರ ಅಲ್ಲ, ಕೆಟ್ರಿನ ಕೂಡ. ಏನೋ ಒಂದು, ನಿಮ್ಮೆರಡು ಎಮ್ಮೆಗಳು ಅಲ್ಲೇ ಸ್ನಾನ ಮಾಡ್ತಿವೆ. ಸಾಬೂನಿನಿಂದ ಬಟ್ಟೆ ಅಲ್ಲೇ ತೊಳೆಯುತ್ತಿದ್ದಾರೆ. ಧೂಳು, ಮಣ್ಣು, ಇನ್ನೇನೇನೋ ಅದಕ್ಕೆ ಹೋಗುತ್ತೆ. ಈ ಮಾತು ಖಂಡಿತ ಸರಿ. ಮಕ್ಕಳು ಸ್ನಾನ ಮಾಡ್ತಾ ಮಾಡ್ತಾ ಅದನ್ನು ಮಾಡಿಬಿಡ್ತಾರೆ. ಮತ್ತಿದ್ ಶುದ್ಧ ನೀರು ಹೇಗಾಯ್ತು? ಹಾಗಾದ್ರೆ ಬೋರ್ವೆಲ್ನ ನೀರು ಶುದ್ಧವಾಗಿ ಇರುತ್ತೆ, ಅದು ಭೂಮಿಯ ಒಳಗಿಂದ ಬರುತ್ತಲ್ವಾ? ನೋಡು, ನಿನ್ ಮಾತು ಸರಿ ಪಿಂಟು. ಆದ್ರೆ ನೀವು ನೀರನ್ನು ಟೆಸ್ಟ್ ಮಾಡಿಸಿ ನಿರ್ಧಾರ ಮಾಡ್ಬೇಕು. ಇದ್ರಲ್ಲಿ ಫ್ಲೋರೈಡ್, ನೈಟ್ರೇಟ್, ಆರ್ಸೆನಿಕ್, ಟೋಟಲ್ ಡಿಸಾಲ್ವ್ ಸಾಲಿಡ್ ಇತ್ಯಾದಿ ಸಮ ಪ್ರಮಾಣದಲ್ಲಿ ಇದೆಯೋ ಎಂದು. ನಿಜ ಹೇಳ್ಬೇಕಂದ್ರೆ ಇದು ಗೊತ್ತಿರೋದಿಲ್ಲ, ಜಮೀನಿನ ಎಷ್ಟು ಕೆಳಗೆ ಹೋದ್ರೆ ಒಳ್ಳೆ ನೀರ್ ಸಿಗುತ್ತೆ ಎಂದು. ಆದ್ರೆ ನಾವು ಆ ಕಾಲದಿಂದಲೂ ಅದೇ ನೀರ್ ಕುಡಿತಿದ್ದೀವಿ. ಅದು ಸರಿನೇ, ಆದ್ರೆ ಹೀಗ್ ಹೇಳಿದ್ರೆ ನಿಮಗ್ ಅರ್ಥ ಆಗೋದಿಲ್ಲ. ಬನ್ನಿ, ಕ್ಲಿನಿಕ್ಗೆ ಹೋಗೋಣ. ಹಾ, ಬನ್ನಿ. ನೋಡಿದ್ರಾ, ಈ ಟೆಸ್ಟ್ ಹೇಳ್ತಿದೆ ನೀರಿನಲ್ಲಿ TDS ನ ಪ್ರಮಾಣ ಬಹಳ ಜಾಸ್ತಿ ಇದೆ ಎಂದು. ಈ ಕಾರಣದಿಂದ ಕಿಡ್ನಿ ಸ್ಟೋನ್ ನಂತಹ ಕಾಯಿಲೆಗಳು ಬರಬಹುದು. ಇದೇ ರೀತಿ ಐರನ್, ಆರ್ಸೆನಿಕ್, ಅನ್ಯ ಕೆಮಿಕಲ್ ಪ್ರಮಾಣನು ಚೆಕ್ ಮಾಡ್ಬೇಕು. ಓ ಡಾಕ್ಟರ್ ಸಾಹೇಬ್ರೆ, ಇದಂತೂ ನಾವು ಯಾವತ್ತೂ ನೋಡಕ್ಕಾಗಲ್ಲ. ಹಾ, ನೋಡಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ನೀರನ್ನು ಕೇವಲ ಸ್ವಾದ, ಸಿಹಿ ಮತ್ತು ಮೇಲಿಂದ ನೋಡಿ ಅನ್ಕೋತೀವಿ. ಈ ನೀರು ಸ್ವಚ್ಛವಾಗಿದೆಯೋ ಇಲ್ವೋ ಎಂದು. ಯಾಕಂದ್ರೆ ಇದೇ ದೊಡ್ಡ ತಪ್ಪು. ನೀರು ಶುದ್ಧವಾಗಿದೆಯೋ ಇಲ್ವೋ ಎಂದು ತಿಳಿಯಲು ನಾವು ಟೆಸ್ಟಿಂಗ್ ಮಾಡಿಸ್ಬೇಕು. ಹಾಗಾದ್ರೆ ಮಷೀನೇ ತಗೊಂಡೋಗೋಣ, ಯಾಕೆ ಡಾಕ್ಟರ್ ಸಾಹೇಬ್ರೆ?
ಇದ್ಕಿಂತ ಸರಳ ಉಪಾಯ ಸಮ್ಮಾನ್ ಕನೆಕ್ಷನ್. ಇದರಿಂದ ಜಲಸಮಿತಿ ಮೂಲಕ ಪ್ರತಿ ಮನೆಗೂ ಶುದ್ಧ ನೀರು ಸಿಗುತ್ತೆ. ಇದನ್ನು ಗಮನಿಸುತ್ತಾರೆ. ಹಾಗಾದ್ರೆ ಡಾಕ್ಟರ್ ಸಾಹೇಬ್ರೆ ನಾನು ಹಿಂದೆ ಹಾಕಿಸ್ತೀನಿ. ಅರೆ ಪಿಂಟು, ನಾನು ಹಾಕಿಸ್ತೀನಿ. ಹಾ ಹಾ ಅಜ್ಜ ನಡೀರಿ. ಬನ್ನಿ, ಇಬ್ಬರನ್ನು ಉಮೀದ್ಪುರದ ಜಲಸಮಿತಿ ಬಳಿ ಬಿಡ್ತೀನಿ. ಜಲಸಮಿತಿ? ಸ್ವಲ್ಪ ಇವರಿಗೆ ಅರ್ಥ ಮಾಡಿಸಿ ಜಲಸಮಿತಿ ಅಂದ್ರೆ ಏನು ಎಂದು. ಕೂತ್ಕೊಳ್ಳಿ ನೀವಿಬ್ರು. ಹಾ, ಹಾ, ಸರಿ. ಜಲಜೀವನ ಮಿಷನ್ನ ಅಂತರ್ಗತದಿಂದ ಜಲ ಸಮಿತಿಯ ಮೂಲಕ ಜಲ ಯೋಜನೆಯ ಆಯೋಜನೆಯನ್ನು ಮಾಡಲಾಗಿದೆ. ಈ ಎಲ್ಲ ಕೆಲಸ ಮಾಡುವಂತ ಜನ ಸರ್ಕಾರದವ್ರು ಇರ್ತಾರಾ? ಇಲ್ಲ ಇಲ್ಲ, ನೀರಿನ ಸಮಿತಿ ನಾವು ಮತ್ತು ನಿಮ್ಮಂತಹ ಜನರಿಂದ. ಗೌರ್ಮೆಂಟ್ ಕೇವಲ ಮೇಲ್ವಿಚಾರಣೆ ಮಾಡುತ್ತೆ. ಅಂದ್ರೆ ನೀರಿನ ಟ್ಯಾಂಕ್ ಹಾಕ್ಸೋದು ಮತ್ತೆ ಮನೆ ಮನೆಗೆ ನಲ್ಲಿ ಹಾಕ್ಸೋ ಕೆಲ್ಸ ಮಾಡುತ್ತೆ. ಹೌದಾ? ನಾವು ಮತ್ತು ನೀವೆಲ್ಲ ಸೇರಿ ಮಾಡ್ಬೇಕಾಗಿರೋದು ಪ್ರತಿದಿನ ಶುದ್ಧ ನೀರನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸೋದನ್ನ. ಒಂದು ವಿಷಯ ಇದೆ ಡಾಕ್ಟರ್ ಸಾಹೇಬ್ರೆ, ಜಲಸಮಿತಿಯಲ್ಲಿ ಮಹಿಳೆಯರನ್ನಂತೂ ಇಟ್ಟಿದ್ದೇವೆ. ಆದ್ರೆ ಅವರು ಈ ಕೆಲಸ ಮಾಡ್ಲಿಕ್ಕೆ ಸಮಯವನ್ನು ಕೊಡ್ತಾರಾ? ಖಂಡಿತ, ಯಾಕಂದ್ರೆ ಈಗ ಅವರ ಬಳಿ ಬಹಳ ಸಮಯವಿದೆ. ಈ ಊರಿನಲ್ಲಿ ಮಹಿಳೆಯರು ಸಮ್ಮಾನ್ ಕನೆಕ್ಷನ್ ಮನೆ ಮನೆಗೆ ತಲುಪಿಸಲು ತುಂಬಾ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಂತೂ ಸರಿ ಡಾಕ್ಟರ್ ಸಾಹೇಬ್ರೆ. ಈಗ ತಿಳಿತಾ ನಿಮಗೆ? 15-20 ದಿನ ರಜೆ ತೆಗೆದುಕೊಂಡು ನಮ್ ಡಾಕ್ಟರ್ ಸಾಹೇಬರು ಯಾಕೆ ಹೋಗ್ತಾ ಇದ್ದಾರೆಂದು ಗೊತ್ತಾ ನಿಮಗೆ? ಖಂಡಿತ ಸರಿಯಾಗಿ ಹೇಳಿದ್ರಿ. ಸರಿ, ನಾನ್ ಹೊರಡ್ತೀನಿ. ಹೋಗೋಕೆ ತಯಾರಿ ಮಾಡ್ಬೇಕಲ್ವಾ? ಓಕೆ ಡಾಕ್ಟರ್ ಸಾಹೇಬ್ರೆ, ತುಂಬಾ ತುಂಬಾ ಧನ್ಯವಾದಗಳು. ಈಗ್ಲಾದ್ರೂ ಅರ್ಥ ಆಯ್ತಲ್ವಾ ನಿಮ್ಗೆ ಸಮ್ಮಾನ್ ಕನೆಕ್ಷನ್ನ ಲಾಭಗಳು? ನೆನ್ಪಿರುತ್ತೋ ಇಲ್ವೋ? ಖಂಡಿತ ಡಾಕ್ಟರ್ ಸಾಹೇಬ್ರೆ. ಬನ್ನಿ ಹಾಗಾದರೆ ನಮ್ಮ ಪುರಾತನ ಊರಿನ ಹೊಸ ಕಥೆ ಆರಂಭಿಸೋಣ. ಸಮ್ಮಾನ್ ಕನೆಕ್ಷನ್ ಮನೆಗೆ ಹಾಕಿಸಿ ಸಮ್ಮಾನದಿಂದ ಜೀವಿಸೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಲಸಮಿತಿ ಅಕ್ಕನನ್ನು ಭೇಟಿ ಮಾಡಿ.